ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವಿವತ್ತು ಜುಲೈ 12 ರಿಲೇಟೆಡ್ಡು ಮೋಸ್ಟ್ ಇಂಪಾರ್ಟೆಂಟು ಒನ್ ಲೈನರ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗಬೇಡಿ. ಡೈಲಿ ಬೇಸಿಸಲ್ಲಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಈ ಥರ ನಾವು ಬೇರೆ ಬೇರೆ PDF ನಾವು ಮಾಡಿರೋಂಥ ನೋಟ್ಸಿನ PDF ಒನ್ ಲೈನರ್ಸ್ ಆಗಿರ್ಬೋದು, ಇಲ್ಲಾಂತಂದರೆ ಜಾಬ್ ನೋಟಿಫಿಕೇಷನ್ನು, ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ ಕ್ಲಿಪ್ಸ್ ಆಗಿರಲಿ, ಇಲ್ಲಾಂತಂದರೆ ಬೇರೆ ನಮಗೆ ಜನರಲಾಗಿ ಇಂಪಾರ್ಟೆಂಟ್ ಏನಿರುತ್ತೆ ನಮಗೆ ಎಕ್ಸಾಮಿಗೆ, ಆ ನೋಟ್ಸ್ ಎಲ್ಲದೂ ಕೂಡ ಶೇರ್ ಮಾಡ್ತಾ ಇರ್ತೀವಿ. ನೀವು ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಬೇಕು ಅಂತಂದರೆ ಇಲ್ಲಿ ಕೊಟ್ಟಿರೋಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಫಸ್ಟ್ ಒನ್ ನಾವು ನೋಡ್ಕೊಳ್ಳೋಣ. ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ರಿಪೋರ್ಟ್ ಅಂತ ಹೇಳ್ಬಿಟ್ಟು ರಿಲೀಸ್ ಮಾಡಿದ್ದಾರೆ. ಸೊ ಈ ರಿಪೋರ್ಟ್ನ ಯಾರು ರಿಲೀಸ್ ಮಾಡಿರೋದು ಅಂತ ಕೇಳಿದ್ರೆ ಅದಕ್ಕೆ ನಮಗೆ ಆನ್ಸರ್ ಬಂದ್ಬಿಟ್ಟು ಯುನೈಟೆಡ್ ನೇಷನ್ಸ್ ಆಗಿರುತ್ತೆ. ಇವಾಗ ಏನು ಕೊಟ್ಟಿದ್ದಾರೆ ಇಲ್ಲಿ ಅಂತಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಸೊ ನೀವು ಪ್ರತಿಯೊಂದು ಪೇಪರಲ್ಲೂ ಕೂಡ ಈ ವರ್ಡನ್ನ ನೋಡಿರ್ತೀರ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ. ಸೊ SDG ಅಥವಾ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಇದರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ನ ನಾವು ತಿಳ್ಕೊಂಡಿರೋಣ. ಫಸ್ಟ್ ಒನ್ನು, ಇದನ್ನು ರಿಲೀಸ್ ಯಾರು ಮಾಡಿರೋದು ರಿಪೋರ್ಟ್ನ ಅಂತಂದರೆ ಇದನ್ನು ಯುನೈಟೆಡ್ ನೇಷನ್ಸು ರಿಲೀಸ್ ಮಾಡಿಕೊಂಡಿದೆ. ಸೊ ಈ ರಿಪೋರ್ಟಲ್ಲಿ ಕೆಲವೊಂದು ಡೇಟಾನ ಕೊಟ್ಟಿದ್ದಾರೆ. ಈ ಡೇಟಾನ ನಾವು ಯೂಸ್ ಮಾಡ್ಕೊಂಡಿರ್ಬೋದು ಆನ್ಸರ್ ರೈಟಿಂಗಲ್ಲಿ. ಈ ಥರ ಡೇಟಾ ಎಲ್ಲ ಯೂಸ್ ಮಾಡ್ಕೊಂಡಿದ್ರೆ ಏನಾಗುತ್ತೆ ಅಂತಂದರೆ ಅಡಿಷ್ನಲ್ಲು ಮಾರ್ಕ್ಸು ಪ್ರೊವೈಡ್ ಮಾಡ್ತಾ ಇರ್ತಾರೆ. ಯಾಕಂತಂದರೆ ಎಲ್ಲರೂ ಕೂಡ ತಮ್ಮ ಆನ್ಸರ್ಸಲ್ಲಿ ಜನರಲ್ ಆಗಿ ಆನ್ಸರ್ ಬರೆದಿರ್ತಾರೆ. ಸೊ ನೀವು ಕೆಲವೊಂದು ಸ್ಪೆಸಿಫಿಕ್ ಡೇಟಾನ ಅದರಲ್ಲಿ ರೆಫರೆನ್ಸ್ ಕೊಟ್ಟಿದ್ದರೆ ವೇಟೇಜು ತುಂಬ ಜಾಸ್ತಿ ಇರುತ್ತೆ. ಸೊ ಫಸ್ಟ್ ಪಾಯಿಂಟ್ ಏನು ಹೇಳಬೇಕು ಅಂತಂದರೆ ಇದರಲ್ಲಿ ಎಕ್ಸ್ಟ್ರೀಮ್ ಪಾವರ್ಟಿ ರೇಟ್ ಏನಿದೆಯಲ್ಲ, ಸೊ ಗ್ಲೋಬಲಿ ಎಕ್ಸ್ಟ್ರೀಮ್ ಪಾವರ್ಟಿ ರೇಟ್ ಏನಿದೆಯಲ್ಲ, ಸೊ ಇದು ಫಸ್ಟ್ ಟೈಮು 20 ವರ್ಷದಲ್ಲಿ ಫಸ್ಟ್ ಟೈಮು ಜಾಸ್ತಿ ಆಗಿದೆ. ಓವರಾಲ್ ಇಡೀ ವರ್ಲ್ಡಲ್ಲಿ ಗ್ಲೋಬಲ್ ಅಂತ ಹೇಳಿದ್ರೇ ನಮಗೆ ಇಡೀ ವರ್ಲ್ಡ್ ಆಗುತ್ತೆ. ಸೊ ಗ್ಲೋಬಲಿ ಇರುವಂಥ ಎಕ್ಸ್ಟ್ರೀಮ್ ಪಾವರ್ಟಿ ರೇಟ್ ಏನಿದೆ ಲಾಸ್ಟ್ 20 ವರ್ಷದಲ್ಲಿ ಫಸ್ಟ್ ಟೈಮು ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ನಾವು ನೋಡ್ಕೋಬೇಕು ಅಂತಂದರೆ ನಿಯರ್ಲಿ 101 ಮಿಲಿಯನ್ ಚಿಲ್ಡ್ರನ್, ಸೊ 101 ಮಿಲಿಯನ್ ಚಿಲ್ಡ್ರನ್ ಏನಾಗಿದ್ದಾರೆ ಅಂತಂದರೆ ಇವರಿಗೆ ರೀಡಿಂಗ್ ಪ್ರೊಫಿಷಿಯನ್ಸಿ ಲೆವೆಲ್ ಏನಿದೆಯಲ್ಲ ಅದು ಕಮ್ಮಿ ಆಗಿದೆ. ಇದರಿಂದಾಗಿ ಏನಾಗುತ್ತೆ ಅಂತಂದರೆ ತುಂಬ ಎಜುಕೇಷನ್ ಕೊಟ್ಟಿರೋಂಥದ್ದು ಬ್ಯಾಕ್ವರ್ಡ್ಗೆ ಹೋದಂಗೆ ಆಗ್ತಾಯಿರುತ್ತೆ. ಸೊ ಈಗ 101 ಮಿಲಿಯನ್ ಅಂತಂದರೆ ನೀವೇ ಲೆಕ್ಕ ಹಾಕ್ಕೊಂಡಿರಿ, 1 ಮಿಲಿಯನ್ ಅಂತಂದರೆ ನಮಗೆ 10 ಲ್ಯಾಕ್ ಆಗಿರುತ್ತೆ. ಸೊ ಅದೇ 101 ಮಿಲಿಯನ್ ಅಂತಂದರೆ ಎಷ್ಟು ಜಾಸ್ತಿ ಆಗಿರುತ್ತೆ ನಮಗೆ, ನೀವೇ ಅದನ್ನು ಲೆಕ್ಕ ಹಾಕ್ಕೊಂಡಿರ್ಬೋದು. ಸೊ ಅಷ್ಟು ಮಕ್ಕಳಿಗೆ ರೀಡಿಂಗ್ ಪ್ರೊಫಿಷಿಯನ್ಸಿ ಲೆವೆಲ್ ಏನಿದೆಯಲ್ಲ ಅದು ಕೆಳಗಡೆ ಬಿದ್ದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಥರ್ಡ್ ಪಾಯಿಂಟ್ ನಾವು ನೋಡ್ಕೋಬೇಕು ಅಂತಂದರೆ ವುಮನ್ನು ತುಂಬ ಜಾಸ್ತಿ ರಿಸ್ಕ್ನ ಫೇಸ್ ಮಾಡ್ತಾ ಇದ್ದಾರೆ. ಯಾವುದು ರಿಲೇಟೆಡ್ಡು? ಸೊ ಡೊಮೆಸ್ಟಿಕ್ ವೈಲೆನ್ಸ್ ಆಗಿರ್ಬೋದು, ಚೈಲ್ಡ್ ಮ್ಯಾರೇಜು ಕೂಡ ರೀಸೆಂಟಾಗಿ ಮತ್ತೆ ಎಮರ್ಜ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ರಿಪೋರ್ಟಲ್ಲಿ ಇವರು ರಿಪೋರ್ಟ್ ಮಾಡ್ತಾ ಇದ್ದಾರೆ. ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು ಎನ್ವೈರ್ಮೆಂಟ್ ಬಗ್ಗೆ ಇವರು ಮೆನ್ಷನ್ ಮಾಡ್ತಾ ಇದ್ದಾರೆ. ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ಕಿನ ಸುಮಾರು 1.2 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಇವಾಗ ರೈಸ್ ಆಗಿದೆ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾ ಇದ್ದಾರೆ ಈ ರಿಪೋರ್ಟಲ್ಲಿ. ಇದಾದಮೇಲೆ ನಮಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಇರ್ತವೆ. ಆ ಪಾಯಿಂಟ್ಸ್ನ ನಾವು ಸಪ್ರೇಟ್ ವಿಡಿಯೋ ಅಲ್ಲಿ ನೋಡ್ಕೊಳ್ಳೋಣ, ಯಾವ ಥರ ಅದು ಫಾಲೋ ಅಪ್ ಆಗಿತ್ತು ಅಂತ ಹೇಳ್ಬಿಟ್ಟು. ಸೊ 2-3 ಟಾಪಿಕ್ಸ್ ಮಾಡಬೇಕಾಗಿದೆ. ಇನ್ನು ಇಂಡಸ್ ವಾಟರ್ ಟ್ರೀಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದೆ. ಇಂಡಸ್ ವಾಟರ್ ಟ್ರೀಟಿ, ಅದ್ರ ಜೊತೆಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸು, ಇವೆಲ್ಲನೂ ಕೂಡ ನಾವು ನೋಡ್ಕೊಂಡಿರೋಣ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಅ ಫ್ಯೂಚರ್ ಫಾರ್ ಆಲ್, ದ ನೀಡ್ ಫಾರ್ ಹ್ಯೂಮನ್ ವೈಲ್ಡ್ ಲೈಫ್ ಕೋ ಎಕ್ಸಿಸ್ಟೆನ್ಸ್ ರಿಪೋರ್ಟ್. ಇದನ್ನು ನಾವು ನೆನ್ನೆ ನೋಡ್ಕೊಂಡಿರೋಂಗೆ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಇದನ್ನು ರಿಲೀಸ್ ಮಾಡ್ಕೊಂಡಿರೋಂಥದ್ದು. ಸೊ ಇದನ್ನು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಎಕ್ಸ್ಪ್ಲೇನ್ ಮಾಡ್ತಿರೋಂಥ ಟೈಮಲ್ಲಿ ಇದರ ರಿಲೇಟೆಡು ಕೂಡ ನಾವು ಅಡಿಷ್ನಲ್ಲು ನೋಡ್ಕೊಳ್ಳೋಣ. ಇದು ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಬಗ್ಗೆನೂ ಕೂಡ. ನೆಕ್ಸ್ಟ್ ಒಂದು ನಾವು ನೋಡ್ಕೋಬೇಕು ಅಂತಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅರ್ಬನ್ ಅಫೇರ್ಸು, ಇದನ್ನು 1976 ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು. ಸೊ ಏನಿದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅರ್ಬನ್ ಅಫೇರ್ಸ್ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ ಇದನ್ನು ನೋಡಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅರ್ಬನ್ ಅಫೇರ್ಸು ಇದನ್ನು 1976 ಎಸ್ಟಾಬ್ಲಿಷ್ ಮಾಡ್ಕೊಂಡಿರೋಂಥದ್ದು. ವರ್ಡ್ ಏನು ಹೇಳ್ತಾ ಇದೆ ಅಂತಂದರೆ ಅರ್ಬನ್ ಅಫೇರ್ಸ್, ಅರ್ಬನ್ ಏರಿಯಾಗೋಸ್ಕರ ಇರುವಂಥದ್ದು ಇದು ಅರ್ಬನ್ ಅಫೇರ್ಸು, ಆಯಿತಾ. ಸೊ ಇದೇನು ಮಾಡುತ್ತೆ ಅಂತಂದರೆ ಅರ್ಬನ್ ಏರಿಯಾಸಲ್ಲಿ ಡೆವಲಪ್ಮೆಂಟು, ಎಕ್ಸಾಂಪಲು ಸ್ಮಾರ್ಟ್ ಸಿಟೀಸ್ ಮಿಷನ್ನು, ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ನು, ಅದಾದಮೇಲೆ ಹೃದಯ್ ಅಂತ ಬರುತ್ತೆ, ಅದಾದಮೇಲೆ ಅಮೃತ್. ಸೊ ಇದ್ರ ರಿಲೇಟೆಡ್ ಎಲ್ಲ ಇಂಪ್ಲಿಮೆಂಟೇಷನ್ ಏನಿರುತ್ತಲ್ಲ, ಅರ್ಬನ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ಗಳ ಇಂಪ್ಲಿಮೆಂಟೇಷನ್ನು, ಇವೆಲ್ಲದು ಇಂಪ್ಲಿಮೆಂಟೇಷನಲ್ಲಿ ಸಪೋರ್ಟ್ ಮಾಡೋವಂಥದ್ದೇ ನಮಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅರ್ಬನ್ ಅಫೇರ್ಸು. ಇದು ರೀಸೆಂಟಾಗಿ ಯಾಕೆ ನ್ಯೂಸಲ್ಲಿ ಇತ್ತು ಅಂತಂದರೆ ರೀಸೆಂಟಾಗಿ ಇನ್ಕ್ಲೂಸಿವ್ ಸಿಟೀಸ್ ಸೆಂಟರ್ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇನ್ಕ್ಲೂಸಿವ್ ಸಿಟೀಸ್ ಸೆಂಟರ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ICC ಅಂತ. ಸೊ ಇನ್ಕ್ಲೂಸಿವ್ ಸಿಟಿ ಸೆಂಟರೇ ಇದು ಎಸ್ಟಾಬ್ಲಿಷ್ ಮಾಡ್ಕೊಂಡಿರೋಂಥದ್ದೇ NIUA ಅಂಡರಲ್ಲಿ.
NIUA ಅಂತಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅರ್ಬನ್ ಅಫೇರ್ಸಲ್ಲಿ. ಇದರಿಂದಾಗಿ ಏನು ಮಾಡ್ತಾರೆ ಅಂತಂದರೆ ಸಿಟಿ ಅಥಾರಿಟೀಸ್ ಏನಿರ್ತಾರಲ್ಲ ಅವರಲ್ಲಿ ಸ್ಟ್ರೆಂಥನಿಂಗ್ ಮಾಡಬೇಕು, ಒಂದು ಫ್ರೇಮ್ವರ್ಕ್ ಕೊಟ್ಬಿಟ್ಟು ಒಂದು ಟೂಲ್ಸ್ನ ಡೆವಲಪ್ ಮಾಡಿಬಿಟ್ಟು ಸ್ಟ್ರೆಂಥನಿಂಗ್ ಮಾಡಬೇಕು. ಇದರಿಂದಾಗಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಆಗುತ್ತೆ ಅಂತ. ಇದರಿಂದಾಗಿ ಇನ್ಕ್ಲೂಸಿವಿಟಿನೂ ಕೂಡ ಇದು ಪ್ರಮೋಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಸಿಟಿ ಬೇಸ್ಡ್ ಪ್ಲ್ಯಾನಿಂಗ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಇವೆಲ್ಲದ್ರದ್ದು ಪ್ರೊಡಕ್ಟಿವಿಟಿನ ಕೂಡ ಇವರು ನೋಡ್ಕೊತಾ ಇರ್ತಾರೆ. ಸೊ ಅದನ್ನು ರೀಸೆಂಟಾಗಿ ಸೆಟಪ್ ಮಾಡ್ಕೊಂಡಿದ್ದಾರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅರ್ಬನ್ ಅಫೇರ್ಸಲ್ಲಿ. 13th ಬ್ರಿಕ್ಸ್ ಸಮಿಟಿನ ಚೇರ್ಮನ್ಶಿಪ್ ಯಾರ ಹತ್ರ ಇರುತ್ತೆ? ಚೇರ್ಮನ್ಶಿಪ್ಪು ಇಂಡಿಯಾ ಹತ್ರ ಇರುತ್ತೆ. ನೆಕ್ಸ್ಟ್ ನಮಗೆ ಇಲ್ಲಿ ಚಾಂಗ್ಪಾಸ್ ಮತ್ತು ಡೋಕ್ಪಾಸ್ ಕಮ್ಯುನಿಟಿ, ಅದಾದಮೇಲೆ ಬ್ರೋಕ್ಪಾ ಕಮ್ಯುನಿಟಿ, ಇವೆಲ್ಲದು ಯಾವ್ಯಾವ ಸ್ಟೇಟು ಅಂತಂದರೆ ನಮಗೆ ಲದಾಖ್ ಮತ್ತು ಅರುಣಾಚಲ್ ಪ್ರದೇಶ್. ಚಾಂಗ್ಪಾಸ್ ಡೋಕ್ಪಾಸ್ ಕಮ್ಯುನಿಟಿ ಲದಾಖ್ ಮತ್ತು ಸಿಕ್ಕಿಂ ರೀಜನಲ್ಲೂ ಕೂಡ ಬರ್ತಾರೆ. ಅದಾದಮೇಲೆ ಬ್ರೋಕ್ಪಾ ಕಮ್ಯುನಿಟಿ ಬಂದ್ಬಿಟ್ಟು ಅರುಣಾಚಲ್ ಪ್ರದೇಶಲ್ಲಿ. ಇದು ಯಾಕೆ ನ್ಯೂಸಲ್ಲಿತ್ತು ಅಂತಂದರೆ ರೀಸೆಂಟಾಗಿ ಹಿಮಾಲಯನ್ ಯಾಕ್ ಇರುತ್ತಲ್ಲ ಅದು ತುಂಬ ನ್ಯೂಸಲ್ಲಿ ಇತ್ತು. ಎನ್ವೈರ್ಮೆಂಟಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದ್ರ ರಿಲೇಟೆಡು ಅಂತಂದರೆ ಈ ಹಿಮಾಲಯನ್ ಯಾಕ್ ಏನಿದೆಯಲ್ಲ ಇದು ಗ್ಲೋಬಲ್ ವಾರ್ಮಿಂಗಿಂದ ಇದು ತುಂಬಾ ಜಾಸ್ತಿ ಸಫರ್ ಪಡ್ತಾ ಇದೆ ಅಂತ ಹೇಳ್ಬಿಟ್ಟು ಹಿಮಾಲಯನ್ ಯಾಕಿಂದು ಒಂದು ರಿಸರ್ಚ್ ಸೆಂಟರ್ ಇದೆ, ನ್ಯಾಷನಲ್ ರಿಸರ್ಚ್ ಸೆಂಟರ್ ಆಫ್ ಯಾಕ್ ಅಂತ. ಸೊ ನ್ಯಾಷನಲ್ ರಿಸರ್ಚ್ ಸೆಂಟರ್ ಆಫ್ ಯಾಕ್ ಏನು ಮಾಡ್ಕೊಂಡಿದೆ ಅಂತಂದರೆ ಇವರು ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಅವ್ರ ಜೊತೆಗೆ ಇವರು ಟೈಅಪ್ ಮಾಡ್ಕೊಂಡಿದ್ದಾರೆ ಯಾಕ್ಸಿಗೆ ಇನ್ಶೂರೆನ್ಸ್ ಪ್ರೊವೈಡ್ ಮಾಡ್ಕೊಳ್ಳೋದಕ್ಕೆ. ಯಾಕಂತಂದರೆ ಯಾಕ್ಸಿಗೆ ಇನ್ಶೂರೆನ್ಸ್ ಯಾಕೆ ಪ್ರೊವೈಡ್ ಮಾಡ್ಕೊತಾರೆ ಅಂತಂದರೆ ಅದು ಇವಾಗ ಗ್ಲೋಬಲ್ ವಾರ್ಮಿಂಗು, ಕ್ಲೈಮೇಟ್ ಚೇಂಜಿಂದ ತುಂಬ ಜಾಸ್ತಿ ಸಫರ್ ಪಡ್ಕೊತಾ ಇದೆ. ಯಾವ ಥರ ಸಫರ್ ಪಡ್ಕೊತಾ ಇದೆ ಅಂತ ಹೇಳ್ಬಿಟ್ಟು ಕೂಡ ನಾವು ನೋಡ್ಕೊಳ್ಳೋಣ. ಅದ್ರ ಜೊತೆಗೆ ಅವಕ್ಕೆ ಡಿಸೀಸು ಕೂಡ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಈಗ ಯಾಕೆ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ ಇದ್ರದ್ದು ಸ್ಪೆಷಾಲಿಟಿ ಏನು ಅಂತಂದರೆ ಇದರ ಫರ್ ಏನಿರುತ್ತಲ್ಲ, ಮೇಲ್ಗಡೆ ಕೋಟಿಂಗ್ ಏನಿರುತ್ತಲ್ಲ ಅದು ತುಂಬ ದಪ್ಪವಾಗಿರುತ್ತೆ. ಸೊ ಅದಕ್ಕೆ ಇದು ಕೋಲ್ಡ್ ಟೆಂಪ್ರೇಚರು ಟಾಲರೇಷನ್ ತುಂಬ ಜಾಸ್ತಿ ಇರುತ್ತೆ. ಇದಕ್ಕೆ ನಿಯರ್ಲಿ -40 ಡಿಗ್ರಿ ಸೆಂಟಿಗ್ರೇಡಲ್ಲೂ ಕೂಡ ಇದು ಸರ್ವೈವ್ ಮಾಡ್ಕೊತಾ ಇರ್ಬೋದು, ಅಷ್ಟು ಟಾಲರೇಷನ್ ಇರುತ್ತೆ ಇದಕ್ಕೆ ಕೋಲ್ಡ್ ಟೆಂಪ್ರೇಚರಿಂದು. ಬಟ್ ಫರ್ರು ದಪ್ಪ ಇರೋದ್ರಿಂದ 13 ಡಿಗ್ರಿ ಸೆಂಟಿಗ್ರೇಡ್ಕಿಂತ ಜಾಸ್ತಿ ಏನಾದರೂ ಅವು ಇರುವಂಥ ಟೆಂಪ್ರೇಚರಲ್ಲಿ ಜಾಸ್ತಿ 13 ಡಿಗ್ರಿಗಿಂತ ಜಾಸ್ತಿ ಹೋಗ್ಬಿಟ್ರೆ ಅವಕ್ಕೆ ಸರ್ವೈವ್ ಮಾಡ್ಕೊಳ್ಳೋದಕ್ಕೆ ಡಿಫಿಕಲ್ಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಅವಕ್ಕೆ ಇನ್ಶೂರೆನ್ಸು ಕೂಡ ಈ ಥರ ಪ್ರೊವೈಡ್ ಮಾಡಿ ಕ್ಲೈಮೇಟ್ ಚೇಂಜ್ ರಿಲೇಟೆಡು ಕೂಡ ಇವಾಗ ನೋಡ್ಕೊತಾ ಇರೋಂಥದ್ದು. ಸೊ ಈ ಥರ ಯಾಕನ್ನ ರೇರ್ ಮಾಡ್ತಾರಲ್ಲ, ಸೊ ಯಾಕನ್ನ ಈ ಥರ ಸಾಕ್ಬಿಟ್ಟು ಅದರಿಂದ ಏನು ಬೆನಿಫಿಟ್ಸ್ ಪಡ್ಕೊತಾ ಇರ್ತಾರೆ, ರೇರಿಂಗ್ ಏನು ಮಾಡ್ತಾ ಇರ್ತಾರೆ, ಆ ಕಮ್ಯುನಿಟಿ ನಮಗೆ ಇಂಪಾರ್ಟೆಂಟ್ ಆಗಿರ್ತಾರೆ. ಆ ಕಮ್ಯುನಿಟಿನೇ ಬಂದ್ಬಿಟ್ಟು ನಮಗೆ ಇಲ್ಲಿ ನಾವು ನೋಡ್ಕೊಂಡಿರೋಂಥದ್ದು ಚಾಂಗ್ಪಾಸ್ ಆ್ಯಂಡ್ ಬ್ರೋಕ್ಪಾ ಕಮ್ಯುನಿಟಿ. ಇವೆಲ್ಲರೂ ಕೂಡ ಯಾಕ್ ರೇರಿಂಗಲ್ಲಿ ಸ್ಪೆಷಲೈಸ್ ಆಗಿರುವಂಥವ್ರು. ಸೊ ಇಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಯಾಕ್ ರಿಲೇಟೆಡ್ಡು. ಅವಕ್ಕೆ ಇನ್ಶೂರೆನ್ಸ್ ಪ್ರೊವೈಡ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ರೀಸೆಂಟಾಗಿ ನ್ಯೂಸಲ್ಲಿತ್ತು. ನೆಕ್ಸ್ಟ್ ನಮಗೆ ಭಾಲಿಯಾ ವೀಟು GI ಸರ್ಟಿಫೈಡು. ಸೊ ಇದು ಯಾವ ಸ್ಟೇಟಿಗೆ ಬಿಲಾಂಗ್ ಆಗುತ್ತೆ ಅಂತಂದರೆ ಇದು ಗುಜರಾತಿಗೆ ಬಿಲಾಂಗ್ ಆಗುತ್ತೆ. ಸೊ ಭಾಲಿಯಾ ವೀಟ್ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ ಈ ಭಾಲಿಯಾ ವೀಟ್ ಬಂದ್ಬಿಟ್ಟು GI ಸರ್ಟಿಫೈಡು. ರೀಸೆಂಟಾಗಿ ಅದನ್ನು ಕೀನ್ಯಾಗೆಲ್ಲದು ಕೂಡ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು, ಅದಕ್ಕೋಸ್ಕರ ಇದು ಸ್ವಲ್ಪ ನ್ಯೂಸಲ್ಲಿತ್ತು. ಸೊ ಭಾಲಿಯಾ ವೀಟಿನ ಸ್ಪೆಷಾಲಿಟಿ ಏನು ಅಂತಂದರೆ ಪ್ರೋಟೀನ್ ಕಂಟೆಂಟ್ ಇದರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ತುಂಬ ಸ್ವೀಟಾಗೂ ಕೂಡ ಇರುತ್ತೆ, ಸ್ವೀಟ್ನೆಸ್ ಇದರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಆಮೇಲೆ ರೇನ್ ಫೆಡ್ ರೀಜನ್ಸಲ್ಲಿ ಇದನ್ನು ಬೆಳೆಸೋವಂಥದ್ದು. ಸೊ ರೇನ್ ಜಾಸ್ತಿ ಇರೋಂಥ ರೀಜನಲ್ಲಿ ಬೆಳೆಸೋವಂಥದ್ದು. ಎಸ್ಪೆಷಲಿ ನಮಗೆ ಭಾಲ್ ರೀಜನ್ ಏನಿದೆಯಲ್ಲ ಗುಜರಾತಿನ ಭಾಲ್ ರೀಜನಲ್ಲಿ ಇದನ್ನು ಬೆಳೆಸ್ತಾ ಇರ್ತಾರೆ. ಸೊ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಾರೆ. ನೆಕ್ಸ್ಟು ಜಾಸ್ಮಿನ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ನಾವು ಯಾವುದಕ್ಕೆ ಕರಿತೀವಿ ಅಂತಂದರೆ ಜಾಸ್ಮಿನ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ನಾವು ಮದುರೈ ಕರಿತೀವಿ. ಯಾಕಂತಂದರೆ ಮದುರೈ ಜಾಸ್ಮಿನ್ಗೂ ಕೂಡ GI ಟ್ಯಾಗು ಕೊಟ್ಟಿದ್ದಾರೆ. ಅದು ಮದುರೈ ಜಾಸ್ಮಿನು ಕೂಡ ಈಗ ರೀಸೆಂಟಾಗಿ USA ಮತ್ತು UK ಎಲ್ಲ ಕಡೆಯೂ ಕೂಡ ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ನರ್ಗೋಳ್ ವಿಲೇಜು. ಸೊ ರೀಸೆಂಟಾಗಿ ನ್ಯೂಸಲ್ಲಿ ಇರುವಂಥದ್ದು ಯಾವ ಸ್ಟೇಟಲ್ಲಿ ಅಂತ ಕೇಳಿದ್ರೆ ನರ್ಗೋಳ್ ವಿಲೇಜ್ ಇರುವಂಥದ್ದು ನಮಗೆ ಮಹಾರಾಷ್ಟ್ರದಲ್ಲಿ. ಸೊ ಇದರಲ್ಲಿ ಒಂಥರ ಆಲ್ಟರ್ನೇಟಿವ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ಸೊ ಆಲ್ಟರ್ನೇಟಿವ್ ಅಂತಂದರೆ ಒಂದು ಪೋರ್ಟ್ ಆಲ್ಟರ್ನೇಟಿವ್. ಇವಾಗ ಜವಾಹರ್ಲಾಲ್ ನೆಹರು ಪೋರ್ಟ್ ಏನಿದೆಯಲ್ಲ, ಸೊ ಇಲ್ಲಿ ನಮಗೆ ಜವಾಹರ್ಲಾಲ್ ನೆಹರು ಪೋರ್ಟ್ ಏನಿದೆಯಲ್ಲ ಅದರಿಂದ ಸ್ವಲ್ಪ ದೂರಕ್ಕೆ ಇಲ್ಲೊಂದು ಪೋರ್ಟ್ ಮಾಡ್ಕೋಬೇಕು ಅಂತ ಇದ್ದಾರೆ. ಅದ್ರ ರಿಲೇಟೆಡ್ ಪ್ರೊಟೆಸ್ಟು ರೀಸೆಂಟಾಗಿ ತುಂಬ ಜಾಸ್ತಿ ಆಗಿತ್ತು. ಸೊ ಅದಕ್ಕೆ ರಿಲೇಟ್ ಆಗಿರೋಂಥ ವಿಲೇಜ್ ನಮಗೆ ನರ್ಗೋಳ್ ವಿಲೇಜು. ನೆನ್ನೆ ಡಿಸ್ಕಸ್ ಮಾಡ್ಕೊಂಡಿರೋಂಥ ಕರೆಂಟ್ ಅಫೇರ್ಸಲ್ಲಿ ಇಂಡಿಯಾದು ಫಸ್ಟು ಗ್ಯಾಂಜೆಟಿಕ್ ಡಾಲ್ಫಿನ್ ಸ್ಯಾಂಕ್ಚುರಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ನೆನಪಿದ್ರೆ ಕಮೆಂಟ್ ಸೆಕ್ಷನಲ್ಲಿ #ಆನ್ಸರ್ ಅಂತ ಆನ್ಸರ್ನ ಕಮೆಂಟ್ ಮಾಡಿಕೊಂಡು ಹೇಳಿರಿ. ನೋಟ್ಸು PDFಸ್ಗಳಿಗೋಸ್ಕರ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.